ಐಪಿಎಲ್ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲ ತಂಡಗಳು ಮತ್ತೆ ಅಖಾಡಕ್ಕೆ ಧುಮಕಲಿದ್ದು ಈಗಾಗಲೇ ಬಹುತೇಕ ಆಟಗಾರರು ತಮ್ಮ ತಮ್ಮ ತಂಡವನ್ನು ಸೇರಿಕೊಂಡಿದ್ದಾರೆ. ಪುನರಾರಂಭದ ಐಪಿಎಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಸೆಣಸಾಟ ನಡೆಸಲಿವೆ. ಇದರ ಮಧ್ಯೆ ಚಿನ್ನಸ್ವಾಮಿ ಮೈದಾನದಲ್ಲಿ ಟಿಮ್ ಡೇವಿಡ್ ಈಜಾಡಿದ್ದಾರೆ. ಆರ್ಸಿಬಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ಫೋಟಕ ಬ್ಯಾಟರ್ ಟಿಮ್ ಡೇವಿಡ್ ಅವರ ವಿಡಿಯೋವೊಂದನ್ನು ಶೇರ್ ಮಾಡಿದೆ. ವಿಡಿಯೋದಲ್ಲಿ ಮಳೆ ಬರುವ ಸಂದರ್ಭದಲ್ಲಿ ಟಿಮ್ ಡೇವಿಡ್ ಚಿನ್ನಸ್ವಾಮಿ ಮೈದಾನದಲ್ಲಿ ಈಜಾಡಿ ಎಂಜಾಯ್ ಮಾಡಿದ್ದಾರೆ. ಮೈದಾನದಲ್ಲಿ ನಿಂತಿರುವ ಮಳೆ ನೀರಿನಲ್ಲಿ ಮುಖ ತೊಳೆದ ಟಿಮ್ ಡೇವಿಡ್ ಬಳಿಕ ಓಡಿ ಹೋಗಿ ನೀರಲ್ಲಿ ಡೈವ್ ಮಾಡಿದ್ದಾರೆ. ಸ್ನಾನ ಮುಗಿಸಿ ಡ್ರೆಸ್ಸಿಂಗ್ ರೂಂಗೆ ಬರುವ ಟಿಮ್ ಡೇವಿಡ್ ಅವರನ್ನು ಚಪ್ಪಳೆ ತಟ್ಟಿ ಆರ್ಸಿಬಿ ತಂಡ ಸ್ವಾಗತಿಸಿದೆ. ಡ್ರೆಸ್ಸಿಂಗ್ ರೂಂಗೆ ಬರುತ್ತಿದ್ದಂತೆ ಚಪ್ಪಳೆಯಿಂದ ಸ್ವಾಗತ. ಮಳೆ ಬರುವಾಗ ಮೈದಾನದಲ್ಲೇ ಸ್ನಾನ ಮಾಡಿದ ಆಟಗಾರ. ಈಗಾಗಲೇ ಆರ್ಸಿಬಿ ತಂಡಕ್ಕೆ ಮರಳಿದ ವಿದೇಶಿ ಪ್ಲೇಯರ್ಸ್ ಟಿಮ್ ಡೇವಿಡ್, ಫಿಲಿಪ್ ಸಾಲ್ಟ್, ಜಾಕೋಬ್ ಬೆಥೆಲ್, ಲಿವಿಂಗ್ ಸ್ಟೋನ್, ಶೆಫರ್ಡ್ ಸೇರಿದಂತೆ ಎಲ್ಲ ವಿದೇಶಿ ಆಟಗಾರರು ಈಗಾಗಲೇ ತಂಡವನ್ನು ಮರಳಿ ಸೇರಿಕೊಂಡಿದ್ದಾರೆ. ಇನ್ನೇನು ನಾಳೆ ಕೆಕೆಆರ್ ವಿರುದ್ಧ ಆರ್ಸಿಬಿ ಪ್ಲೇಯರ್ಸ್ ಅಬ್ಬರ ಜೋರಾಗಿ ಇರಲಿದೆ. ಇನ್ನು ಈ ವಿಡಿಯೋ ಹಳೆಯದಾಗಿದ್ದು ಇದೀಗ ಆರ್ಸಿಬಿ ಫ್ರಾಂಚೈಸಿಯು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದೆ. ಇದಕ್ಕೆ ಅಭಿಮಾನಿಗಳು ಕಾಮೆಂಟ್ಸ್ ಮಾಡುತ್ತಿದ್ದಾರೆ. ಟಿಮ್ ಡೇವಿಡ್ ಆರ್ಸಿಬಿಯ ಸ್ಫೋಟಕ ಬ್ಯಾಟರ್ ಆಗಿದ್ದು ಕೊನೆಯಲ್ಲಿ ತಂಡವನ್ನು ಹೇಗಾದರೂ ಪಾರು ಮಾಡುವಂತ ಛಲದಂಕ. ಈ ಹಿಂದಿನ ಐಪಿಎಲ್ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿದ್ದ ಟಿಮ್ ಡೇವಿಡ್ ಅವರನ್ನು 3 ಕೋಟಿ ರೂಪಾಯಿಗಳಿಗೆ ಈ ಬಾರಿ ಆರ್ಸಿಬಿ ಖರೀದಿ ಮಾಡಿತ್ತು. ಆರ್ಸಿಬಿ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.